ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ಹೊಸಗನ್ನಡ ಸಾಹಿತ್ಯದ ಮಹತ್ವದ ಬರಹಗಾರರಲ್ಲಿ ಒಬ್ಬರಾಗಿರ್ತಕ್ಕಂತಹ ಹೊಸ ಕಾವ್ಯ ಪರಂಪರೆಯ ನಿರ್ಮಾತೃಗಳಲ್ಲಿ ಒಬ್ಬರಾಗಿರ್ತಕ್ಕಂತಹ ಕುವೆಂಪು ರವರ ರಚಿತ ಕವಿತೆ ಓ ಬನ್ನಿ ಸೋದರರೇ ಬೇಗ ಬನ್ನಿ ಅಂತಕ್ಕಂತಹ ಕವಿತೆಯನ್ನು ಕುರಿತು ನಾವು ಚರ್ಚೆ ಮಾಡೋಣ. ಕುವೆಂಪುವನ್ನು ನಾವು ರಸಋಷಿ, ದಾರ್ಶನಿಕ ಕವಿ ಅಂತೇಳಿ ಕರಿತೀವಿ. ಕನ್ನಡದ ವರ್ಡ್ಸ್ವರ್ತ್ ಅಂತಲೂ ಕೂಡ ಇವರನ್ನು ಕರೀತಾರೆ. ವಿಶ್ವಮಾನವನ್ನು ಜಗತ್ತಿಗೆ ಸಾರಿದ ಕವಿ ಕುವೆಂಪು. ಇಂಥ ಕುವೆಂಪುರವರ ಕಾಲ 1904ರಿಂದ 1994ರವರೆಗೆ ನಮ್ಮ ನಡುವೆ ಜೀವಿಸಿದಂತಹ ಕನ್ನಡದ ಪ್ರಸಿದ್ಧ ಕವಿ. ಇವರ ಮೂಲ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಗೌಡ ಪುಟ್ಟಪ್ಪ ಅಂತೇಳಿ ಕರಿತೀವಿ. ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯವರು. ಆದರೆ ಇವರು ಜನಿಸಿದ್ದು ತಾಯಿಯ ಊರಾಗಿರ್ತಕ್ಕಂತಹ ಹಿರೇಕುಡಿಗೆ ಅಂತಕ್ಕಂಥ ಗ್ರಾಮ. ಮುಂದೆ ಮಹಾರಾಜ ಕಾಲೇಜಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಆರಂಭ ಮಾಡ್ತಾರೆ. ಮೈಸೂರು ಮಹಾರಾಜ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ 1956ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು ಕುವೆಂಪು. ಇವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಕೊಳಲು, ಪಾಂಚಜನ್ಯ, ನವಿಲು, ಕಲಾಸುಂದರಿ, ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ, ಕೃತಿಕೆ, ಪಕ್ಷಿಕಾಶಿ, ಪ್ರೇಮ ಕಾಶ್ಮೀರ, ಅಗ್ನಿ ಅಂಶ, ಚಂದ್ರಮಂಚಕ್ಕೆ ಬಾಚಕೋರಿ, ಅನಿಕೇತನ. ಇವರಿಗೆ ತುಂಬ ಹೆಸರು ತಂದು ಕೊಟ್ಟಿದ್ದು ಶ್ರೀ ರಾಮಾಯಣ ದರ್ಶನಂ ಅಂತಕ್ಕಂಥ ಮಹಾಕಾವ್ಯ. ಇದೇ ಮಹಾಕಾವ್ಯಕ್ಕೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿರ್ತಕ್ಕಂಥದ್ದು. ಇವರ ನಾಟಕಗಳು ಜಲಗಾರ, ಶೂದ್ರ ತಪಸ್ವಿ, ಬೆರಳಿಗೆ ಕೊರಳ್, ಸ್ಮಶಾನ ಕುರುಕ್ಷೇತ್ರ, ಯಮನ ಸೋಲು, ಬಿರುಗಾಳಿ, ರಕ್ತಾಕ್ಷಿ ಈ ನಾಟಕಗಳನ್ನು ಗಮನಿಸಬಹುದು. ಇವರು 2 ಕಾದಂಬರಿಗಳನ್ನು ಬರೆದಿದ್ದಾರೆ. ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು. ಅಷ್ಟೇ ಅಲ್ಲದೆ ಕಾವ್ಯವಿಹಾರ, ತಪೋನಂದನ, ವಿಭೂತಿ ಪೂಜೆ, ದ್ರೌಪದಿಯ ಶ್ರೀಮುಡಿ, ರಸೋವೈಶ್ಯ ಇವು ಇವರ ವಿಮರ್ಶಾ ಕೃತಿಗಳು. ಹಾಗೆ ವೈಚಾರಿಕತೆಯನ್ನು ಬಿತ್ತಿದ ಕವಿ ಅಂತಲೂ ಕೂಡ ನಾವು ಕುವೆಂಪುರವನ್ನು ಕರಿತೀವಿ. ಹಾಗಾಗಿ ವೈಚಾರಿಕತೆಯನ್ನು ಬೆಳೆಸಿರ್ತಕ್ಕಂಥವರ ಆತ್ಮಶ್ರೀಗಾಗಿ, ನಿರಂಕುಶಮತಿಗಳಾಗಿ, ಮನುಜಮತ, ವಿಶ್ವಪಥ, ವಿಚಾರ ಕ್ರಾಂತಿಗೆ ಆಹ್ವಾನ, ಜನತಾ ಪ್ರಜ್ಞೆ ಮತ್ತು ವೈಚಾರಿಕ ಜಾಗೃತಿ ಈ ಕೃತಿಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಪ್ರಸ್ತುತ ಓ ಬನ್ನಿ ಸೋದರರೇ ಬೇಗ ಬನ್ನಿ ಅಂತಕ್ಕಂಥ ಕವಿತೆಯನ್ನು ಅವರ ಕವನ ಸಂಕಲನವಾಗಿರ್ತಕ್ಕಂಥ ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಅಂತಕ್ಕಂಥ ಸಂಕಲನದಿಂದ ಆಯ್ದುಕೊಂಡಿರ್ತಕ್ಕಂಥದ್ದು. ಬನ್ನಿ ಸ್ನೇಹಿತರೆ, ಕವಿತೆಯನ್ನು ನಾವು ಗಮನಿಸೋಣ. 3 ಭಾಗಗಳಲ್ಲಿ ಕವಿತೆ ಚರ್ಚೆ ಆಗುತ್ತೆ. ಕವಿತೆ ಹೀಗೆ ಆರಂಭ ಆಗುತ್ತೆ. ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ, ಬಡತನವ ಬುಡಮಟ್ಟ ಕೀಳ ಬನ್ನಿ, ಮೌಢ್ಯತೆಯ ಮಾರಿಯನು ಹೊರದೂಡಲೈ ತನ್ನಿ, ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ, ಓ ಬನ್ನಿ ಸೋದರರೇ ಬೇಗ ಬನ್ನಿ. ಅದೋ ನೋಡಿ ರಷ್ಯಾ, ಜಪಾನು, ತುರ್ಕಿಗಳೆಲ್ಲ ಪರೆ ಕಳಚಿ ಹೊರಟಿಹವು ಹೊಸ ಪಯಣಕ್ಕೆ, ಬೆಳಗಿಹರು ನೆತ್ತರೆಣ್ಣೆಯ ತಿಳಿವಿನುರಿಯಲ್ಲಿ, ಕಿಚ್ಚಿಟ್ಟು ಹಳೆಕೊಳಕು ಬಣಗು ತೃಣಕ್ಕೆ, ಓ ಬನ್ನಿ ಸೋದರರೇ ರಾಷ್ಟ್ರರಣಕ್ಕೆ, ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ, ಮತಿಯಿಂದ ದುಡಿಯಿರೈ ಲೋಕಹಿತಕ್ಕೆ, ಆ ಮತದ ಈ ಮತದ ಹಳೆ ಮತದ ಸಹವಾಸ, ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ, ಓ ಬನ್ನಿ ಸೋದರರೇ ವಿಶ್ವ ಪಥಕ್ಕೆ ಅಂತೇಳಿ ಬರೀತಾರೆ. ವಿಶ್ವ ಮಾನವತೆಯ ಸಂದೇಶವನ್ನು ಸಾರಿರತಕ್ಕಂತಹ ಕುವೆಂಪು ಇಲ್ಲಿ ಸಹಮಾನವರನ್ನು ಗೌರವಿಸುವ, ಪ್ರೀತಿಸುವ ಮನೋಭಾವವನ್ನು ಬೆಳೆಸ್ಕೋಬೇಕು ಅಂತಕ್ಕಂತಹ ಸಂದೇಶವನ್ನು ಸಾರ್ತಾರೆ. ಹೊಸ ಸಮಾಜಕ್ಕಾಗಿ, ಸಮಾಜಕ್ಕಾಗಿ ಒಂದು ಸಮನ್ವಯತೆಯ
ಬದುಕಿಗಾಗಿ, ಸಮಾನತೆಯ ಬದುಕಿಗಾಗಿ ಹಾತೊರಿತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ವರ್ಣ ವ್ಯವಸ್ಥೆ, ಜಾತಿ ವ್ಯವಸ್ಥೆ, ವರ್ಗ ವ್ಯವಸ್ಥೆ, ಲಿಂಗ ವ್ಯವಸ್ಥೆ, ಇಂತಹ ವ್ಯವಸ್ಥೆಗಳಲ್ಲಿ ಸಿಲುಕಿ ನಲುಗುತ್ತಿರ್ತಕ್ಕಂತಹ ಮನುಷ್ಯ ಕುಲ ವಿಜ್ಞಾನದ ಅರಿವನ್ನು ಬೆಳೆಸ್ಕೋಬೇಕು, ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೋಬೇಕು ಅಂಥೇಳಿ ಲೇಖಕರಲ್ಲಿ ಚರ್ಚೆ ಮಾಡ್ತಾರೆ. ಜಾತಿ ಮತಗಳಂತಕ್ಕಂತಹ ಸಂಕುಚಿತ ಮನೋಭಾವವನ್ನು ತೊರೆದು ಮನುಜ ಮತ ವಿಶ್ವಪಥಕ್ಕೆ ಸೇರುವಂಥ ಕರೆ ನೀಡತಕ್ಕಂಥದ್ದು ಇಲ್ಲಿನ ಕವಿತೆಯ ಮುಖ್ಯ ವಸ್ತುವಾಗಿ ನಾವಿಲ್ಲಿ ಗಮನಿಸ್ಬೋದು. ವಿಜ್ಞಾನವಂತಕ್ಕಂತಹ ದೀಪದಿಂದ ಮೌಢ್ಯತೆ ಎಂಬ ಕತ್ತಲೆಯನ್ನು ಕರಗಿಸುವಂತೆ ಕರೆಯನ್ನು ಕುವೆಂಪುರವರು ಈ ಕವಿತೆಯಲ್ಲಿ ಕೊಡ್ತಾರೆ. ಹಾಗಾಗಿ ಸ್ವತಂತ್ರ ಪೂರ್ವದ ಯುವಕರನ್ನು ಕುರಿತು ಬರೆದ ಕವಿತೆ ಆದರೂ ಕೂಡ ಇಂದಿಗೂ ಕೂಡ ಈ ಕವಿತೆ ಅಂತಕ್ಕಂಥದ್ದು ಪ್ರಸ್ತುತವಾಗಿರ್ತಕ್ಕಂಥದ್ದು. ಜಾತಿ, ಧರ್ಮ, ದೇವರುಗಳ ನೆಲೆಯಿಂದ ಹೊರಬಂದು ನಿಸರ್ಗದ ನೆಲೆಯಲ್ಲಿ ನಾವೆಲ್ಲರೂ ಕೂಡ ಮನುಜ ಮತವೆಂಬ ಒಂದೇ ಗುಂಪಿನವರು ಎಂಬ ವಾಸ್ತವತೆಯನ್ನು ಅರಿತು ಪರಸ್ಪರ ಒಲವು, ನಲಿವು, ನೆಮ್ಮದಿಯಿಂದ ಜೊತೆಗೂಡಿ ಬಾಳಬೇಕು ಅಂತಕ್ಕಂತಹ ಒಂದು ಕನಸನ್ನು ಈ ಕವನದಲ್ಲಿ ಜನಸಮುದಾಯಕ್ಕೆ ಕುವೆಂಪುರವರು ನೀಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಹಾಗಾದರೆ ಬನ್ನಿ, ಪ್ರತಿ ಸಾಲುಗಳು ಬಹಳ ಸರಳವಾಗಿ ನಾವು ಪರೀಕ್ಷಾ ದೃಷ್ಟಿಯಿಂದ ಹೇಗೆ ನಾವು ಇದನ್ನು ಅರ್ಥ ಮಾಡ್ಕೋಬಹುದು ಅಂತಕ್ಕಂಥದ್ದನ್ನು ನೋಡೋಣ. ಹೀಗೆ ಆರಂಭ ಆಗುತ್ತೆ. ಗುಡಿ ಚರ್ಚು ಮಸಜೀದಿಗಳ ಬಿಟ್ಟು ಹೊರ ಬನ್ನಿ, ಬಡತನವ ಬುಡಮುಟ್ಟ ಕೀಳ ಬನ್ನಿ, ಮೌಢ್ಯತೆಯ ಮಾರಿಯನು ಹೊರದೂಡಲೈ ತನ್ನಿ, ವಿಜ್ಞಾನ ದೀವಿಗೆಯ ಇಡಿಯ ಬನ್ನಿ, ಓ ಬನ್ನಿ ಸೋದರರೇ ಬೇಗ ಬನ್ನಿ. ನೋಡಿ, ಆಶ್ಚರ್ಯಕರ ಚಿಹ್ನೆಯಿಂದ ಎಂಡಾಗುತ್ತೆ. ಇವತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕಾಗಿದೆ. ಒಂದೇ ವೇದಿಕೆಯ ಕೆಳಗೆ ಒಂದು ಹೊಸ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೂಡ ಮುನ್ನುಡಿಯನ್ನು ಹಾಕಬೇಕಾಗಿದೆ ಅಂತ ಹೇಳ್ತಾರೆ. ಇವತ್ತು ಹಿಂದೂಗಳು ಗುಡಿ ಅಥವಾ ದೇವಾಲಯಗಳಿಗೆ ಹೋಗ್ತಕ್ಕಂಥದ್ದು, ಯೇಸುವನ್ನು ಕಾಣೋದಕ್ಕೆ ಕ್ರೈಸ್ತರು ಚರ್ಚ್ಗಳಿಗೆ ಹೋಗ್ತಕ್ಕಂಥದ್ದು, ಮುಸ್ಲಿಮರು ಅಲ್ಲಾಹನನ್ನು ಕಾಣೋದಕ್ಕೆ ಮಸೀದಿ ಅಥವಾ ಮಸಜೀದಿಗಳಿಗೆ ಹೋಗ್ತಕ್ಕಂಥದ್ದು. ಇವೆಲ್ಲವೂ ಕೂಡ ದೈವ ಕೇಂದ್ರಗಳು, ಗುಡಿ, ಚರ್ಚು, ಮಸಜೀದಿಗಳು. ಇವತ್ತು ಇವುಗಳ ಒಳಗೆ ನಾವು ಧರ್ಮ, ಜಾತಿ ಅಂದ್ಕೊಂಡು ಇವುಗಳ ಒಳಗೆ ಬಿದ್ದು ನಾವೇನು ಮಾಡ್ತಾ ಇದ್ದೀವಿ? ಅಜ್ಞಾನದಿಂದ ವರ್ತಿಸ್ತಾ ಇದ್ದೀವಿ. ಹಾಗಾಗಿ ಇವತ್ತು ಮನುಷ್ಯ ಕುಲ ಅಂತಕ್ಕಂಥದ್ದು ಯಾವುದರಿಂದ ಹೊರಗಡೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ, ಯಾವ ಅಮಲಿನಿಂದ ಹೊರಗಡೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ? ಗುಡಿ, ಚರ್ಚು, ಮಸಜೀದಿಗಳನ್ನು ಬಿಟ್ಟು ಹೊರಗೆ ಬರಬೇಕು. ನೀವು ಒಂದು ಹೊಸ ಸಮಾಜವನ್ನು ಕಟ್ಟಬೇಕು, ಒಂದು ಮನುಷ್ಯ ಧರ್ಮವನ್ನು ನೀವೆಲ್ಲ ಸ್ಥಾಪನೆ ಮಾಡಬೇಕಾಗಿದೆ. ಅದು ಬಿಟ್ಟು ನನ್ನ ಧರ್ಮವೇ ಶ್ರೇಷ್ಠ, ನನ್ನ ಜಾತಿಯೇ ಶ್ರೇಷ್ಠ ಅಂತಕ್ಕಂತಹ ಒಂದು ಸಂಕುಚಿತವಾಗಿರ್ತಕ್ಕಂತಹ ಮನೋಭಾವದಲ್ಲಿ ಬಿದ್ದು ನೀವು ಒದ್ದಾಡ್ತಾ ಇದ್ದೀರಾ. ಹಾಗಾಗಿ ಗುಡಿ, ಚರ್ಚು, ಮಸೀದಿ ಇವುಗಳನ್ನು ಬಿಟ್ಟು ಹೊರಗಡೆ ಬರಬೇಕು. ನೀವು ಧರ್ಮದ ಒಳಗೆ ಬಿದ್ದು, ಅಕೂಪದ ಒಳಗೆ ಬಿದ್ದು ನೀವು ಅಲ್ಲೇ ಉಳ್ಕೋಬಾರ್ದು. ಹಿಂದೂ ಧರ್ಮ ಆಗಿರಲಿ, ಇಸ್ಲಾಂ ಧರ್ಮ ಆಗಿರಲಿ, ಕ್ರೈಸ್ತ ಧರ್ಮ ಆಗಿರಲಿ, ಜೈನ ಧರ್ಮ ಆಗಿರಲಿ, ಬೌದ್ಧ ಧರ್ಮ ಆಗಿರಲಿ, ಸಿಖ್ ಧರ್ಮ ಆಗಿರಲಿ, ಯಾವುದೂ ಶ್ರೇಷ್ಠವಲ್ಲ. ಎಲ್ಲ ಧರ್ಮಗಳ ಸಾರ ಒಂದೇ. ನಾವೆಲ್ಲರೂ ಕೂಡ ಸಮಾನತೆಯಿಂದ, ಸೋದರತೆಯಿಂದ ಬದುಕಬೇಕಾಗಿರ್ತಕ್ಕಂಥ ಒಂದು ತಿಳಿವನ್ನು, ಒಂದು ಅರಿವನ್ನು ಕೊಡ್ತಾವೆ. ಆದರೆ ಇವತ್ತು ಅವೇ ಧರ್ಮಗಳನ್ನು ಇಟ್ಕೊಂಡು ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ಒಬ್ಬರ ಮೇಲೆ ಒಬ್ಬರು ಕತ್ತಿಯನ್ನು ಮಸಿತಾ ಇದ್ದೀವಿ. ಹಾಗಾಗಿ ಯುವ ಸಮುದಾಯಕ್ಕೆ ಲೇಖಕರು ಕರೆ ಕೊಡ್ತಾ ಇದ್ದಾರೆ, ನೀವು ಗುಡಿ, ಚರ್ಚು, ಮಸೀದಿ ಅಂದ್ಕೊಂಡು ನೀವು ಅಲ್ಲೇ ಹೊರಳಾಡಬೇಡ್ರಿ. ಅದನ್ನು ಬಿಟ್ಟು ಹೊರಗಡೆ ಬಂದು ಇವತ್ತಿನ ಪ್ರಸ್ತುತ ಕಾಲಕ್ಕೆ ಒಂದು ಹೊಸ ಸಮಾಜವನ್ನು,
ಒಂದು ಸಮಾಜವನ್ನು, ಸಹಮಾನವರನ್ನು ಗೌರವಿಸ್ತಕ್ಕಂತಹ, ಪ್ರೀತಿಸ್ತಕ್ಕಂಥ ಒಂದು ಮನೋಭಾವವನ್ನು ಬೆಳೆಸ್ತಕ್ಕಂಥ ಒಂದು ಸಮಾಜವನ್ನು ಇವತ್ತು ನಾವು ಕಟ್ಟಬೇಕಾಗಿದೆ ಅಂತಕ್ಕಂಥ ಒಂದು ವಿಶ್ವ ಮಾನವತೆಯ ಸಂದೇಶವನ್ನು ಮೊದಲ ಭಾಗದಲ್ಲಿ ಲೇಖಕರು ಚರ್ಚೆ ಮಾಡ್ತಾ ಇದ್ದಾರೆ. ಬಡತನವ ಬುಡಮುಟ್ಟ ಕೀಳ ಬನ್ನಿ. ಇವತ್ತು ಸಮಾಜದಲ್ಲಿ ಈ ಬಡತನ ಇದೆ. ಇವತ್ತು ಜಗತ್ತಿನ ಅನೇಕ ಮುಂದುವರೆದ ದೇಶಗಳು ವಿಜ್ಞಾನದ ಕ್ರಾಂತಿಯಲ್ಲಿ ಮುಂದೆ ಹೋಗ್ತಾ ಇದ್ದಾವೆ. ಅವು ಇವತ್ತು ಚಂದ್ರಗ್ರಹಕ್ಕೆ, ಸೂರ್ಯಗ್ರಹಕ್ಕೆ, ಇವತ್ತು ಮಂಗಳನ ಗ್ರಹದ ಕಕ್ಷೆಗೆ ಇವತ್ತು ಹೋಗೋದಕ್ಕೆ ಅವು ಸಿದ್ಧವಾಗಿದ್ದಾವೆ, ಈಗಾಗಲೇ ತಲುಪಿದಾವೆ. ಆದರೆ ಇವತ್ತು ಭಾರತದಲ್ಲಿ ಇವತ್ತು ನಿಂಬೆಹಣ್ಣು ಕುಂಬಳಕಾಯಿ ಇಟ್ಕೊಂಡು ನಾವಿನ್ನೂ ಮೌಢ್ಯತೆಯ ಒಳಗೆ ನಾವು ಉರುಳ್ತಾ ಇದ್ದಾವೆ. ಹಾಗಾಗಿ ಈ ಮೌಢ್ಯತೆಯನ್ನು ನಾವು ಮೀರಿ ಹೊರಗಡೆ ಬರಬೇಕಾಗಿದೆ. ಹೊರಗಡೆ ಬಂದು ಈ ಬಡತನವನ್ನು, ಈ ವ್ಯವಸ್ಥೆಯನ್ನು ಸರಿಪಡಿಸಬೇಕಾಗಿದೆ. ಹಾಗಾಗಿನೇ ನಾವು ಬಡತನವನ್ನು ಬುಡಮುಟ್ಟ ಕೇಳೋದಕ್ಕೆ ಯಾವಾಗ ಸಾಧ್ಯ ಆಗುತ್ತೆ? ನಾವು ಇಂತಹ ಜಾತಿ ಧರ್ಮಗಳಲ್ಲಿ ಒಳಗೆಯಿಂದ ನಾವು ಹೊರಗಡೆ ಬಿಡಿಸ್ಕೊಂಡು ಬಂದು ಒಂದು ಹೊಸ ಸಮಾಜವನ್ನು ಕಟ್ಟಿದಾಗ ಮಾತ್ರ ನಾವು ಬಡತನದಿಂದ ಹೊರಗೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಜಗತ್ತಿನ ಈ ವೇಗದಲ್ಲಿ ನಾವು ಕೂಡ ಸೇರಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅದು ಬಿಟ್ಟು ಇವತ್ತು ನಾವೆಲ್ಲ ಏನು ಮಾಡ್ತಾ ಇದ್ದೀವಿ? ಜಾತಿ ಧರ್ಮ ಅಂತ ಒದ್ದಾಡಿಕೊಂಡು ಅಲ್ಲೇ ನಾವು ನರಳ್ತಾ ಇದ್ದೀವಿ, ದುಃಖಕ್ಕೆ ಒಳಗಾಗಿದ್ದೀವಿ. ಹಾಗಾಗಿ ಅಲ್ಲಿಂದ ಹೊರಗಡೆ ಬರಬೇಕು ಅಂತ ಹೇಳ್ತಾರೆ. ಮೌಢ್ಯತೆಯ ಮಾರಿಯನ್ನು ಹೊರದೂಡಲೈತನ್ನಿ. ನೋಡು, ಮೌಢ್ಯತೆಯನ್ನು ಮಾರಿಗೊಳಿಸ್ತಾ ಇದ್ದಾರೆ, ಕೆಡಕಿಗೊಳಿಸ್ತಾ ಇದ್ದಾರೆ. ಈ ಕೆಡಕನ್ನು ಅಂದರೆ ಈ ಮೌಢ್ಯತೆಯನ್ನು ನಾವೇನು ಮಾಡಬೇಕು? ಹೊರಗಡೆ ಹಾಕಬೇಕು. ಇವತ್ತು ನಮ್ಮ ಹಿಂದುಳಿವಿಕೆಗೆ, ಇವತ್ತಿನ ಈ ಅಸಮಾನತೆಗೆ ಕಾರಣ ಯಾವುದು ಅಂದರೆ ಈ ಮೌಢ್ಯತೆ. ಯಾವುದೋ ಒಂದು ಊರಿನ ಒಳಗೆ ಒಬ್ಬ ಕೆಳವರ್ಗದ ವ್ಯಕ್ತಿ ಬಂದು ನೀರನ್ನು ಕುಡ್ದ ಅನ್ನೋ ಕಾರಣಕ್ಕಾಗಿ ಇಡೀ ಆ ಕುಟುಂಬವನ್ನೇ ನಾಶ ಮಾಡ್ತಕ್ಕಂಥದ್ದು, ಅಪ್ಪ ಹಾಕಿದ ಆಲದ ಮರಕ್ಕೆ ನೇಣಾಕ್ತಕ್ಕಂಥದ್ದು. ಇವತ್ತು ಕೆಲವು ನಂಬಿಕೆಗಳು ಮನುಷ್ಯ ಕುಲಕ್ಕೆ ಅವು ತೊಂದರೆ ಕೊಡ್ತವೆ ಅಂತಂದರೆ ಅಂತಹ ನಂಬಿಕೆಗಳಿಂದ ನಾವು ಹೊರಗಡೆ ಬರಬೇಕಾಗಿದೆ. ಎಲ್ಲ ಧರ್ಮ ಜಾತಿಗಳಲ್ಲೂ ಕೂಡ ನಾವು ಹೊರಗಡೆ ಬಂದು ಅಂತಹ ಮೌಢ್ಯತೆಗಳನ್ನು ನಾವು ಬುಡ ಸಮೇತವಾಗಿ ಕಿತ್ತು ಹಾಕಬೇಕು. ಇಲ್ಲದಿದ್ದರೆ ಅವು ಮಾರಿಯ ಹಾಗೆ ನಮ್ಮ ಮೇಲೆ ಅವು ದಾಳಿ ಮಾಡ್ತವೆ. ಮೊದಲು ಧರ್ಮ ಜಾತಿ ಇವುಗಳನ್ನು ಬಿಟ್ಟು ಹೊರಗಡೆ ಬರಬೇಕು. ಹೊರಗಡೆ ಬಂದು ಬಡತನವನ್ನು ಬುಡಮುಟ್ಟ ನಿರ್ಮೂಲನೆಯನ್ನು ಮಾಡಬೇಕು. ಅಷ್ಟೇ ಅಲ್ಲ, ಇವತ್ತು ಸಮಾಜಕ್ಕೆ ಅಂಟ್ಕೊಂಡಿರ್ತಕ್ಕಂತಹ ಈ ಮೌಢ್ಯತೆ ಅಂತಕ್ಕಂಥದ್ದನ್ನು ನಾವು ಕಿತ್ತಾಕಬೇಕಾಗಿದೆ. ಇಲ್ಲದಿದ್ದರೆ ಅದು ಮಾರಿಯ ಹಾಗೆ ನಮ್ಮ ಮೇಲೆ ಅದು ಆಕ್ರಮಣ ಮಾಡುತ್ತೆ. ಈ ಮೌಢ್ಯತೆಯನ್ನು ಕಿತ್ತೆಗಿಬೇಕು. ಇದನ್ನು ಬುಡ ಸಮೇತ ಕೀಳಬೇಕು ಅಂತಂದರೆ ಇವತ್ತು ಮನುಷ್ಯ ಕುಲ ಯಾವುದರ ಮೊರೆ ಹೋಗಬೇಕು ಅಂತಂದರೆ ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ. ಇವತ್ತು ವಿಜ್ಞಾನದ ದೀಪವನ್ನು ಹಚ್ಚಬೇಕಾಗಿದೆ. ನಾವು ವಿಜ್ಞಾನದ ಅರಿವಿನ ದೀಪವನ್ನು ಹಚ್ಚಬೇಕಾಗಿದೆ. ವಿಜ್ಞಾನ ಅಂತಕ್ಕಂಥದ್ದು ಕಾರ್ಯಕಾರಣ ಸಂಬಂಧವನ್ನು ಹುಡುಕಂಥದ್ದು, ಸತ್ಯದ ಪರಿಶೋಧನೆಯನ್ನು ಮಾಡ್ತಕ್ಕಂಥದ್ದು, ಸತ್ಯದ ಶೋಧನೆಯನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ಇಂತಹ ವಿಜ್ಞಾನದ ದೀಪವನ್ನು ಹಚ್ಚಬೇಕಾಗಿದೆ. ಸಮಾಜದಲ್ಲಿ ಜ್ಞಾನವನ್ನು ಬೆಳೆಸ್ಕೋಬೇಕಾಗಿದೆ. ಆದರೆ ಇವತ್ತು ನಾವು ಜಾತಿ ಧರ್ಮ ಅಂದ್ಕೊಂಡು ಮೌಢ್ಯತೆಯ ಒಳಗೆ ಇವತ್ತು ನಾವು ಅಲ್ಲೇ ಉಳ್ಕೊಂಡಿದ್ದೀವಿ. ಇವತ್ತು ನಾವು ಹಿಂದೆ ಕುಳಿತಾ ಇದ್ದೀವಿ. ಇವತ್ತು ಜಗತ್ತಿನ ಬೇರೆ ಬೇರೆ ದೇಶಗಳು ಮುಂದೆ ಹೋಗ್ತಾ ಇದ್ದಾವೆ. ತಂತ್ರಜ್ಞಾನದಲ್ಲಿ ಅವು ವೇಗವಾಗಿ ಹೋಗ್ತಾ ಇದ್ದರೆ ನಾವು ಮೌಢ್ಯತೆಯಲ್ಲಿ ಅಲ್ಲೇ ಉಳ್ಕೊಂಡಿದ್ದೇವೆ. ಹಾಗಾಗಿ ಯುವ ಸಮುದಾಯವೇ ನೀವು ಜ್ಞಾನವನ್ನು ಬೆಳೆಸ್ಕೋಬೇಕು. ವಿಜ್ಞಾನದ ಜ್ಞಾನವನ್ನು ಬೆಳೆಸ್ಕೊಂಡು ಇಂತಹ ಸಂಕುಚಿತ ಮನಸ್ಸಿನಿಂದ ನೀವೆಲ್ಲರೂ ಕೂಡ ಹೊರಗೆ ಬರಬೇಕು. ಬನ್ನಿ ಸಹೋದರರೇ, ಬೇಗ ಬನ್ನಿ. ಸಹೋದರರೇ ಅಂದರೆ ಇಲ್ಲಿ ಹಿಂದೂ ಸಮಾಜದವರನ್ನೋ ಅಥವಾ ಮುಸ್ಲಿಂ ಸಮುದಾಯದವರನ್ನೋ ಅಥವಾ ಕ್ರೈಸ್ತ ಸಮುದಾಯದವರನ್ನು ಉದ್ದೇಶಿಸಿ ಹೇಳ್ತಾ ಇರತಕ್ಕಂಥದ್ದಲ್ಲ. ಎಲ್ಲರನ್ನೂ ಸೇರಿಸಿ, ಓ ಬನ್ನಿ ಸಹೋದರರೇ, ಬೇಗ ಬನ್ನಿ. ವಿಶ್ವಮಾನವತೆಯ ಸಂದೇಶವನ್ನು ಜಗತ್ತಿನಲ್ಲಿರುವ ಎಲ್ಲ ತರುಣರೇ, ಎಲ್ಲ ಸಮಾಜದವರೇ, ನೀವೆಲ್ಲರೂ ಒಟ್ಟಾಗಿ ಜೊತೆಯಾಗಿ ಬನ್ನಿ, ಒಂದು ಹೊಸ ಸಮಾಜವನ್ನು ಕಟ್ಟೋಣ ಅಂತೇಳಿ ಕರೀತಾರೆ. ಎರಡನೇ ಭಾಗ ಹೀಗಿದೆ. ಅದೋ ನೋಡಿ, ರಷ್ಯಾ, ಜಪಾನು, ತುರ್ಕಿಗಳೆಲ್ಲ ಪರೆಗಳಚ್ಚಿ ಹೊರಟಿಹವು ಹೊಸ ಪಯಣಕ್ಕೆ.
ಬೆಳಗಿಹರು ನೆತ್ತರೆಣ್ಣೆಯ ತಿಳಿವಿನುರಿಯಲ್ಲಿ ಕಿಚ್ಚಿಟ್ಟು ಹಳೆಕೊಳಕು ಬಣಗು ತೃಣಕ್ಕೆ ಓ ಬನ್ನಿ ಸೋದರರೇ ರಾಷ್ಟ್ರರಣಕ್ಕೆ. ಅಗೋ ನೋಡಿ, ರಷ್ಯಾ, ಜಪಾನು, ತುರ್ಕಿ ದೇಶಗಳೆಲ್ಲ ಅಧಿಕಾರದ ಗದ್ದಿಗೆಯಲ್ಲಿರ್ತಕ್ಕಂಥ ನಿರಂಕುಶತ್ವವನ್ನು ತೆಗೆದು ಸರ್ವರಿಗೂ ಸಮಪಾಲು ಅಂತಕ್ಕಂಥ ಒಂದು ಹೊಸ ಸಮಾಜವನ್ನು ನಿರ್ಮಾಣ ಮಾಡಿಕೊಂಡು ತಂತ್ರಜ್ಞಾನದ ವೇಗದಲ್ಲಿ ಸಾಗ್ತಾ ಇದ್ದಾವೆ. ಎರಡನೆಯ ಮಹಾಯುದ್ಧದಲ್ಲಿ ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ, ಜಪಾನಿನ 2 ಮಹಾನಗರಗಳ ಮೇಲೆ ದಾಳಿ ಆಗುತ್ತೆ. ಆದರೆ ಮಹಾದಾಳಿಗೆ ಒಳಗಾಗಿರ್ತಕ್ಕಂತಹ ಜಪಾನ್, ಕರ್ನಾಟಕಕ್ಕಿಂತಲೂ ಸಣ್ಣದಾಗಿರ್ತಕ್ಕಂಥ ಜಪಾನ್ ಇವತ್ತು ಆಟೋಮೊಬೈಲ್ ಕ್ಷೇತ್ರದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಇವತ್ತು ರಷ್ಯಾ, ಜಪಾನ್, ತುರ್ಕಿ ಇವೆಲ್ಲವೂ ಕೂಡ ತಮಗೆ ಅಂಟಿಕೊಂಡಿರ್ತಕ್ಕಂತಹ ಈ ಮೌಢ್ಯತೆಯ ಹಾದಿಯಿಂದ ಹೊರಗಡೆ ಬಂದು ಜಗತ್ತಿನ ಪ್ರಗತಿಯಲ್ಲಿ ಅವು ಮುಂದಡಿಯನ್ನು ಇಟ್ಟು ಸಾಗ್ತಾ ಇರಬೇಕಾದ್ರೆ ಇವತ್ತು ನಾವು ಹಿಂದುಳುಕೊಳ್ತಾ ಇದ್ದೇವೆ. ಜಾತಿ, ಧರ್ಮ, ಮೌಢ್ಯತೆ ಅಂದ್ಕೊಂಡು ನಾವು ಹಿಂದುಳುಕೊಳ್ತಾ ಇದ್ದೇವೆ. ಹಾಗಾಗಿ ಇವತ್ತು ರಷ್ಯಾ, ಜಪಾನು, ತುರ್ಕಿಗಳೆಲ್ಲ ಹೇಗೆ ಪರೆಗಳನ್ನು ಕಳಚಿಕೊಂಡು ಒಂದು ಹೊಸ ಪ್ರಯಾಣವನ್ನು ಬೆಳೆಸಿದವೋ ಅದೇ ರೀತಿಯಲ್ಲಿ ನಾವು ಕೂಡ ಒಂದು ಹೊಸ ಪ್ರಯಾಣವನ್ನು ಆರಂಭಿಸಬೇಕಾಗಿದೆ. ಅದರ ಮುನ್ನುಡಿಯಾಗಿ ನೀವೆಲ್ಲರೂ ಜೊತೆಯಾಗಬೇಕಾಗಿದೆ ಅಂತೇಳಿ ಲೇಖಕರಲ್ಲಿ ಹೇಳ್ತಾ ಇದ್ದಾರೆ. ಇವತ್ತು 140 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಭಾರತೀಯರು ಇವತ್ತು ಒಲಿಂಪಿಕ್ಸ್ನಲ್ಲಿ ಒಂದು ಚಿನ್ನದ ಪದಕವನ್ನು ಗೆಲ್ಲೋದಕ್ಕೆ ಒದ್ದಾಡ್ತಾ ಇದ್ದಾವೆ. ಒಂದು ಕಂಚು ಬಂದರೆ ನಾವು ಖುಷಿ ಪಡ್ತಾ ಇದ್ದಾವೆ. ಆದರೆ ಸಣ್ಣ ಪುಟ್ಟ ದೇಶಗಳು, ನೀವು ಹಂಗೇರಿ ಅಂತಕ್ಕಂಥ ಒಂದು ಚಿಕ್ಕ ರಾಷ್ಟ್ರ ಅತಿ ಹೆಚ್ಚು ಪದಕಗಳನ್ನು ಗೆಲ್ತಾ ಇದೆ. ನೀವು ಭೂಭಾಗದ ವಿಸ್ತೀರ್ಣದಲ್ಲಿ ಬಂದರೆ ಅತ್ಯಂತ ಸಣ್ಣ ದೇಶ ಅದು. ಆದರೆ ಇವತ್ತು ಒಲಿಂಪಿಕ್ಸ್ನಲ್ಲಿ ಛಾಪು ಮೂಡಿಸ್ತಾ ಇದೆ. ಇವತ್ತು ಎಷ್ಟೋ ದೇಶಗಳು, ಸಣ್ಣ ದೇಶಗಳು ಇವತ್ತು ಒಲಿಂಪಿಕ್ಸ್ನಲ್ಲಿ ನಾಗಾಲೋಟದಲ್ಲಿ, ನೀವು ಜಪಾನ್ನ ತಗೊಳ್ರಿ, ಎಷ್ಟು ವೇಗವಾಗಿ ಅದು ಒಲಿಂಪಿಕ್ಸ್ನಲ್ಲಿ ಪದಕಗಳನ್ನು ಗೆಲ್ತಾ ಇದೆ. ಆದರೆ ಭಾರತ ಅಂತಕ್ಕಂಥ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಇಟ್ಕೊಂಡು ನಾವು ಒಂದು ಚಿನ್ನದ ಪದಕವನ್ನು ಗೆಲ್ಲೋದಕ್ಕೆ ಒದ್ದಾಡ್ತಾ ಇದ್ದಾವೆ. ಹಾಗಾದರೆ ಇವತ್ತು ನಮ್ಮ ಸಮಾಜ ಯಾವ ಕಡೆ ಸಾಗ್ತಾ ಇದೆ? ಇವತ್ತು ಅಕ್ಕಪಕ್ಕದ ದೇಶಗಳು ಇವತ್ತು ಪ್ರತಿಯೊಂದು ರಂಗದಲ್ಲೂ ದಾಳಿ ಇಡ್ತಾ ಇದ್ದಾವೆ, ಮುಂದಕ್ಕೆ ಹೋಗ್ತಾ ಇದ್ದಾವೆ, ಪ್ರಗತಿಯ ಓಟದಲ್ಲಿ ಸಾಗ್ತಾ ಇದ್ದಾವೆ. ಆದರೆ ಭಾರತ ಇವತ್ತು ಎಷ್ಟು ಹಿಂದುಳಿದಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಇವತ್ತು ಜಪಾನ್, ಇಸ್ರೇಲ್, ಹಂಗೇರಿ, ಜರ್ಮನಿ ನೋಡ್ರಿ, ಇವೆಲ್ಲ ದೇಶಗಳು ಎಷ್ಟು ವೇಗವಾಗಿ ಸಾಗ್ತಾ ಇದ್ದಾವೆ. ಆದರೆ ಭಾರತ ಇವತ್ತು ಜಾತಿ, ಧರ್ಮ, ಮೌಢ್ಯತೆಯ ಒಳಗೆ ಬಿದ್ದು ನರಳುತ್ತಾ ಇದೆ ಈ ಸಮಾಜ. ಹಾಗಾಗಿ ಸಹೋದರರೇ ಬನ್ನಿ ಹೊರಗಡೆ ಅಂತೇಳಿ ಕರಿತಾ ಇದ್ದಾರೆ. ಬೆಳಗಿಹರು ನೆತ್ತೆರೆಣ್ಣೆಯ ತಿಳಿವಿನುರಿಯಲ್ಲಿ, ಹಾಗಾಗಿ ನೀವು ಬೆಳಗಬೇಕಾಗಿದೆ. ಇವತ್ತು ರಷ್ಯಾ, ಜಪಾನ್, ತುರ್ಕಿ ದೇಶಗಳೆಲ್ಲವೂ ಕೂಡ ತಮ್ಮ ಪರೆಯನ್ನು ಕಳಚಿ ಒಂದು ಹೊಸ ಬೆಳಕನ್ನು, ನೆತ್ತರೆಣ್ಣೆ, ನೆತ್ತರು ಅಂದರೆ ರಕ್ತ, ರಕ್ತದೆಣ್ಣೆಯ ತಿಳಿವಿನುರಿ, ತಿಳಿವು ಅಂದರೆ ಅರಿವು, ಅವರು ಕ್ರಾಂತಿಯ ಹೋರಾಟವನ್ನು ಮಾಡಿ, ಒಂದು ಹೊಸ ಹೋರಾಟವನ್ನು ಮಾಡಿ ಆ ದೇಶದ ಒಳಗೆ ಹೊಸತನಕ್ಕೆ ಕಾರಣರಾದರು. ಒಂದು ಹೊಸ ಸಮಾಜವನ್ನು ಕಟ್ಟಿದರು. ಇವತ್ತು ಆ ದೇಶಗಳು ಪ್ರಗತಿಯ ಓಟದಲ್ಲಿ ಮುನ್ನುಗ್ಗುತ್ತಾ ಇದ್ದಾವೆ. ಇವತ್ತು ಅವರೆಲ್ಲರೂ ಕೂಡ ಒಂದು ಹೊಸ ಅರಿವಿನ ಜ್ಞಾನವನ್ನು ಬೆಳಗ್ತಾ ಇದ್ದಾರೆ. ಆದರೆ ನಾವು ಇನ್ನೂ ಕೂಡ ಹಿಂದುಳಿದಿದ್ದೇವೆ. ಕಿಚ್ಚಿಟ್ಟು ಹಳಕೊಳಕು ಬಣಗು ತೃಣಕ್ಕೆ ಓ ಬನ್ನಿ ಸೋದರರೇ ರಾಷ್ಟ್ರರಣಕ್ಕೆ. ಅದಕ್ಕೆ ದ್ವೇಷ, ಅಸೂಯೆ ಇವುಗಳೆಲ್ಲವನ್ನು ಬಿಟ್ಟು ನಾವು ತೃಣ, ಹುಲ್ಲಿಗೆ ಸಮ ಅಂತ ಹೇಳ್ತಾರೆ. ಇಂತಹ ಕೊಳಕು ಮನಸ್ಥಿತಿಯಿಂದ, ಇಂತಹ ದ್ವೇಷ, ದಳ್ಳುರಿ, ಕೋಪಗಳಿಂದ ನಾವು ಹೊರಗಡೆ ಬಂದು ಇವತ್ತೆಲ್ಲರೂ ಕೂಡ ರಾಷ್ಟ್ರದ ಬೆಳವಣಿಗೆಗಾಗಿ, ಒಂದು ಹೊಸ ಸಮಾಜದ ಕಟ್ಟುವುದಕ್ಕಾಗಿ ನಾವೆಲ್ಲರೂ ಕೂಡ ಒಂದಾಗಬೇಕಾಗಿದೆ. ದೇಶದ ಎಲ್ಲ ನೆಲೆಗಳಲ್ಲೂ ಕೂಡ ನಾವು ಜೊತೆಯಾಗಿ ಸಾಗಬೇಕಾಗಿದೆ. ದೇಶದ ಎಲ್ಲ ನೆಲೆಗಳಲ್ಲಿಯೂ ಕೂಡ ನಾವು ಒಂದಾಗಬೇಕು. ಒಂದಾಗಿ ಸಾಗ್ತಾ ಆ ಕ್ಷೇತ್ರಗಳಲ್ಲಿ, ದೇಶದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಒಟ್ಟಾಗಿ ದುಡಿಯುವ ಮೂಲಕ ಜಗತ್ತಿನ ಈ ಬೆಳವಣಿಗೆಯಲ್ಲಿ ನಾವು ಕೂಡ ಹೆಜ್ಜೆಯನ್ನು ಇಡಬೇಕು.
ಇನ್ನು ಕೊನೆ ಪದ್ಯ ಹೀಗಿದೆ: ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ, ಮತಿಯಿಂದ ದುಡಿಯಿರೈ ಲೋಕಹಿತಕ್ಕೆ, ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ, ಓ ಬನ್ನಿ ಸೋದರರೇ ವಿಶ್ವಪಥಕ್ಕೆ. ಸಿಲುಕದಿರಿ, ಯಾವುದಕ್ಕೆ ಸಿಲುಕೋಬಾರ್ದು ಇವತ್ತು ನಾವು? ಮತವೆಂಬ ಮೋಹದ ಜ್ಞಾನಕ್ಕೆ, ಧರ್ಮ ಅಂತಕ್ಕಂತಹ ಮೋಹಕ್ಕೆ ಇವತ್ತೆಲ್ಲರೂ ಒಳಗಾಗ್ತಾ ಇದ್ದಾವೆ. ಇವತ್ತು ನೀವು ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ನಡುವೆ ನಡೀತಕ್ಕಂತಹ, ಹಮಾಸ್ ಉಗ್ರರ ನಡುವೆ ನಡೀತಕ್ಕಂತಹ ದಾಳಿಯಾಗಿರ್ಬೋದು, ಅಥವಾ ರಷ್ಯಾ ಉಕ್ರೇನ್ ನಡುವೆ ನಡೀತಕ್ಕಂತಹ ದಾಳಿಯಾಗಿರ್ಬೋದು, ಅಥವಾ ಇವತ್ತು ಬಾಂಗ್ಲಾದೇಶದ ಒಳಗೆ ನಡೀತಕ್ಕಂತಹ ಘಟನೆಗಳಾಗಿರ್ಬೋದು, ಇವೆಲ್ಲವೂ ಯಾಕಾಗಿ ನಡೀತಾ ಇದೆ? ದಾಹ ಮನುಷ್ಯನಲ್ಲಿ, ಭೂಮಿಯ ದಾಹ, ಎಲ್ಲದಕ್ಕಿಂತ ಅತ್ಯಂತ ದೊಡ್ಡ ದಾಹ ಇವತ್ತು ಮನುಷ್ಯನಲ್ಲಿ ಯಾವುದನ್ನು ಸೇರ್ಕೊಂಡಿದೆ? ಯಾವ ಮೋಹ ಸೇರ್ಕೊಂಡಿದೆ? ಮತವೆಂಬ ಮೋಹ, ಧರ್ಮದ ಮದ ಇವತ್ತು ಸೇರಿಕೊಂಡು ಇವತ್ತು ಸಮಾಜ ಅಂತಕ್ಕಂಥದ್ದು ಹಾಳಾಗ್ತಾ ಇದೆ. ಹಾಗಾಗಿ ಯುವ ಜನರಿಗೆ ಕುವೆಂಪು ವಿಶ್ವ ಸಂದೇಶವನ್ನು ಸಾರ್ತಾ ಇದ್ದಾರೆ. ಯಾವತ್ತು ನೀವು ಮತದ ಮೋಹಕ್ಕೆ, ಧರ್ಮದ ಮೋಹಕ್ಕೆ ಒಳಗಾಗಬೇಡ್ರಿ. ಒಂದು ಮರ ಇದೆ ಅಂತ ನೀವು ತಿಳ್ಕೊಂಡ್ರೆ, ಮರ ನಿಸರ್ಗ ನಿರ್ಮಿತ. ಆದರೆ ಆ ಮರವನ್ನು ಕಡಿದು ನಾವು ಅದರಲ್ಲಿ ಮಂಚವನ್ನು, ಕುರ್ಚಿಯನ್ನು ಮಾಡ್ತೇವೆ. ಅವು ಮರದಿಂದ ಬಂದಿರತಕ್ಕಂಥ ಉತ್ಪನ್ನಗಳು. ಹಾಗೆ ಮನುಷ್ಯ ನಿಸರ್ಗ ನಿರ್ಮಿತ. ಆದರೆ ಈ ಮನುಷ್ಯ ಆನಂತರದಲ್ಲಿ ಸೃಷ್ಟಿಸಿಕೊಂಡದ್ದು ಯಾವುದು ಅಂತಂದರೆ ಮತಧರ್ಮಗಳು. ಹಾಗಾಗಿ ಮರದ ಉತ್ಪನ್ನಗಳನ್ನು ನಾವು ಹೇಗೆ ಬದಲಾಯಿಸೋದಕ್ಕೆ, ರೂಪ ಕೊಡೋದಕ್ಕೆ ಸಾಧ್ಯ ಇದೆಯೋ, ಇವಕ್ಕೂ ಹೊಸ ರೂಪವನ್ನು ಕೊಡೋದಕ್ಕೆ ಸಾಧ್ಯ ಇದೆ. ಆದರೆ ಇವತ್ತು ಅವೇ ಯಾವುದನ್ನು ಹಾಳು ಮಾಡ್ತಾ ಇದ್ದಾವೆ? ಮೂಲ ನಿಸರ್ಗದ ಸೃಷ್ಟಿಯನ್ನೇ ಹಾಳು ಮಾಡ್ತಾ ಇದೆ. ಹಾಗಾಗಿನೇ ಹೇಳ್ತಾರೆ ಅವರು, ಮನುಷ್ಯ ಹುಟ್ಟಿದ ಮೇಲೆ ಧರ್ಮ ಹುಟ್ಟಿದೆಯೇ ಹೊರತು ಧರ್ಮ ಹುಟ್ಟಿದ ಮೇಲೆ ಮನುಷ್ಯನ ಹುಟ್ಟಿಲ್ಲ. ಹಾಗಾಗಿ ಇವತ್ತು ಎಲ್ಲ ಧರ್ಮಗಳ ಹುಟ್ಟಿಗೆ ಕಾರಣ ಯಾರು ಅಂದರೆ ಮನುಷ್ಯ. ಮನುಷ್ಯನೇ ಸೃಷ್ಟಿಸಿರುವ ಧರ್ಮದ ಮೋಹದಲ್ಲಿ ಇವತ್ತು ಮನುಷ್ಯನೇ ಬಿದ್ದೇನಾಗ್ತಾ ಇದ್ದಾನೆ? ನರಳ್ತಾ ಇದ್ದಾನೆ, ಒದ್ದಾಡ್ತಾ ಇದ್ದಾನೆ. ಹಾಗಾಗಿ ಈ ಯುವ ಸಮುದಾಯವೇ, ತರುಣ ತರುಣಿಯರೇ, ವಿಜ್ಞಾನದ ಜ್ಞಾನವನ್ನು ಪಡೆದುಕೊಂಡಂತಹ, ವಿವೇಚನೆಯನ್ನು ಬೆಳೆಸಿಕೊಂಡಿರ್ತಕ್ಕಂತಹ ನೀವು ಯಾವತ್ತೂ ಕೂಡ ಮತವೆಂಬ ಮೋಹಕ್ಕೆ ಒಳಗಾಗದಿರಿ. ಇವತ್ತು ಎಲ್ಲರ ಮೈಯಲ್ಲೂ ಹರಿತಕ್ಕಂತಹ ರಕ್ತ ಒಂದೇ. ಇವತ್ತು ನಾವೆಲ್ಲ ಜೊತೆಯಾಗಿ ಸಾಕ್ತಾ ಇದ್ದೀವಿ. ಇವತ್ತು ನಾವೆಲ್ಲ ಒಟ್ಟಾಗಿ ಬದುಕಬೇಕಾಗಿದೆ, ಒಂದು ಹೊಸ ಸಮಾಜವನ್ನು ಕಟ್ಟಬೇಕಾಗಿದೆ. ಆದರೆ ನನ್ನ ಧರ್ಮವೇ ಶ್ರೇಷ್ಠ, ನನ್ನ ಜಾತಿಯೇ ಶ್ರೇಷ್ಠ ಅಂತಕ್ಕಂತಹ ಸಂಕುಚಿತ ಮನಸ್ಥಿತಿಗೆ ಒಳಗಾಗಿ ಇವತ್ತು ಎಷ್ಟೋ ಜನ ಸಮಾಜದ ಅವ್ಯವಸ್ಥೆಗೆ ಕಾರಣ ಆಗ್ತಾ ಇದ್ದಾರೆ. ಅನೇಕ ದುಃಖಗಳಿಗೆ, ನಷ್ಟಗಳಿಗೆ ಅವರು ಕಾರಣರಾಗ್ತಾ ಇದ್ದಾರೆ. ನೀವು ಅಂತಹ ಹೆಜ್ಜೆಯನ್ನು ಇಡಬೇಡಿ. ಜ್ಞಾನವೆಂಬ ದೀಪವನ್ನು ನಿಮ್ಮ ಮನದಲ್ಲಿ ಬೆಳಗಿಸಿಕೊಂಡು ಮತವೆಂಬ ಮೋಹಕ್ಕೆ ಸಿಲುಕದಿರಿ ಅಂತೇಳಿ ಹೇಳ್ತಾರೆ. ಮತಿಯಿಂದ ದುಡಿಯಿರೈ ಲೋಕಹಿತಕ್ಕೆ. ನೀವು ಹೇಗೆ ದುಡಿಬೇಕು ಅಂದರೆ ಲೋಕದ ಹಿತಕ್ಕಾಗಿ ದುಡಿಬೇಕು. ಇವತ್ತು ಒಬ್ಬ ವ್ಯಕ್ತಿ, ಯಾವುದೋ ಧರ್ಮದ ಒಬ್ಬ ವ್ಯಕ್ತಿ ಒಂದು ಸೇತುವೆಯನ್ನು, ಒಂದು ಡ್ಯಾಮನ್ನು ಕಟ್ತಾನೆ ಅಂತಂದರೆ ಆ ಅಣೆಕಟ್ಟು ಅಥವಾ ರೈತ ಬೆಳೀತಕ್ಕಂಥ ಧಾನ್ಯಗಳು ಅವನ ಸಮುದಾಯದವರು ಅಷ್ಟೇ ಅದನ್ನು ಬಳಸಲ್ಲ. ಆ ಡ್ಯಾಮಿನ ನೀರನ್ನು ಆ ಸಮುದಾಯದವರು ಅಷ್ಟೇ ಬಳಸಲ್ಲ. ಜಗತ್ತಿನ ಪ್ರತಿಯೊಂದು ಧರ್ಮದವರು ಆ ನೀರನ್ನು ಬಳಕೆ ಮಾಡ್ತಾರೆ. ಯಾವತ್ತೂ ಕೂಡ ನಾವು ಸ್ವಾರ್ಥವಾಗಿ ಆಲೋಚನೆ ಮಾಡಬಾರ್ದು. ನಾವು ಮಾಡುವ ಕೆಲಸಗಳು ಹೇಗಿರಬೇಕು ಅಂತಂದರೆ ನಿಷ್ಕಳಂಕವಾಗಿರಬೇಕು, ನಿಸ್ವಾರ್ಥತೆಯಿಂದ ಕೂಡಿರಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ ಕುವೆಂಪು, ಮತಿಯಿಂದ ದುಡಿಯಿರೈ ಲೋಕಹಿತಕ್ಕೆ. ಲೋಕದ ಹಿತಕ್ಕಾಗಿ ಪ್ರತಿಯೊಬ್ಬರೂ ದುಡಿದಿದ್ದೇ ಆದರೆ ಜಗತ್ತು ತಾನಾಗಿಯೇ ಬೆಳೆಯುತ್ತೆ. ಒಂದು ಒಳ್ಳೆಯ ಸಮಾಜ ಅಂತಕ್ಕಂಥದ್ದಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇವತ್ತು ಧರ್ಮದ, ಜಾತಿಯ ಅಮಲನ್ನು ಬೆಳೆಸ್ಕೊಂಡು, ಮೌಢ್ಯತೆಯ ಅಮಲನ್ನು ಬೆಳೆಸ್ಕೊಂಡು ಇವತ್ತು ನಾವು ಸಮಾಜದ ಒಳಗೆ ಏನು ಮಾಡ್ತಾ ಇದ್ದೀವಿ? ಕೆಡುಕನ್ನು ಪ್ರವೇಶ ಮಾಡ್ತಾ ಇದ್ದೀವಿ, ಕೆಡುಕನ್ನು ನಾವು ಬಿತ್ತುತ್ತಾ ಇದ್ದೀವಿ.
ಹಾಗಾಗಿ ನಮ್ಮ ದುಡಿಮೆ ಹೇಗಿರಬೇಕು, ನಮ್ಮ ಕೆಲಸಗಳು ಹೇಗಿರಬೇಕು. ಇವತ್ತು ಒಬ್ಬನು ಗಾರೆ ಕಟ್ತಾನೆ, ಗಾರೆ ಕಟ್ತಕ್ಕಂಥವನು ಅವನ ಧರ್ಮದವ್ರಿಗೆ ಕಟ್ತಾ ಇಲ್ಲ ಆ ಮನೆಯನ್ನು, ಇನ್ಯಾರಿಗೂ ಕಟ್ತಾ ಇದ್ದಾನೆ ಅವನು. ಅಂದರೆ ನಾವು ಮಾಡ್ತಕ್ಕಂಥ ಕೆಲಸಗಳು ನಿಸ್ವಾರ್ಥವಾಗಿರಬೇಕು. ಆದರೆ ಮನುಷ್ಯ ಇವತ್ತೇನಾಗ್ತಿದ್ದಾನೆ, ಸ್ವಾರ್ಥವಾಗಿ ಆಲೋಚನೆ ಮಾಡ್ತಾ ಇದ್ದಾನೆ. ಇವತ್ತು ನಾವೆಲ್ಲರೂ ಕೂಡ ಲೋಕದ ಹಿತಕ್ಕಾಗಿ ದುಡಿತಕ್ಕಂಥ ಒಂದು ಮನೋಭಾವವನ್ನು ಬೆಳೆಸ್ಕೊಂಡಾಗ ಮಾತ್ರ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟೋದಕ್ಕೆ ಸಾಧ್ಯ. ಇವತ್ತು ಭಾರತ ಆಗಿರ್ಬೋದು, ಒಂದೇ ಧರ್ಮ ಇರ್ತಕ್ಕಂಥ ದೇಶಗಳಾಗಿರ್ಬೋದು, ಇವತ್ತು ಅಲ್ಲಿಯೇ ಒಂದೇ ಧರ್ಮದ ಒಳಗಿರ್ತಕ್ಕಂಥ ಒಳಪಂಗಡಗಳಲ್ಲಿ ಇವತ್ತು ಜಗಳಗಳನ್ನು ನಾವು ನೋಡ್ತಾ ಇದ್ದೇವೆ, ಸಂಘರ್ಷಗಳನ್ನು ನೋಡ್ತಾ ಇದ್ದಾವೆ. ಹಾಗಾಗಿ ಇವತ್ತು ಭಾರತ, ಇವತ್ತು ಜಗತ್ತಿನ ಎಲ್ಲ ಜನರು ಕೂಡ ವಿಶ್ವ ಮಾನವತೆಯ ಸಂದೇಶವನ್ನು ಅವರು ಸಾರಬೇಕಾಗಿದೆ. ನಾವೆಲ್ಲ ಒಂದು ಅಂತಕ್ಕಂಥ ಮನೋಭಾವವನ್ನು ಬೆಳೆಸ್ಕೋಬೇಕಾಗಿದೆ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತೇಳಿ ವಚನಕಾರರು ಹೇಳುತ್ತಾರೆ. ಇವತ್ತು ಬಿದ್ದೋಗ್ತಕ್ಕಂತಹ ಮಸೀದಿ, ಚರ್ಚು, ಗುಡಿಗಳಿಗಾಗಿ ನಾವು ಇವತ್ತು ತಲೆ ಕೆಡಿಸ್ಕೊಂಡು ಇವತ್ತು ಮನುಷ್ಯ ಸಂಬಂಧಗಳನ್ನು ಹಾಳು ಮಾಡ್ಕೊಳ್ತಾ ಇದ್ದಾವೆ. ಮನುಷ್ಯತ್ವವನ್ನು ಇವತ್ತು ನಾವು ಮರಿತಾ ಇದ್ದಾವೆ. ಇಂಥ ವಿಚಾರಗಳ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಕುವೆಂಪು ಇಲ್ಲಿ ಧ್ವನಿಯನ್ನು ಎತ್ತುತ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಮನುಷ್ಯ ಧರ್ಮ ಅನ್ನೋದಕ್ಕೆ ಬೆಲೆ ಸಿಗಬೇಕು, ಮಾನವೀಯತೆಗೆ ಬೆಲೆ ಸಿಗಬೇಕು. ಆದರೆ ಇವತ್ತು ಧರ್ಮದ ಅಮಲಲ್ಲಿರ್ತಕ್ಕಂಥ ಕೆಲವು ಕಿಡಿಗೇಡಿಗಳು ಅತ್ಯಂತಹ ಒಂದು ಭ್ರಷ್ಟ ವ್ಯವಸ್ಥೆಯನ್ನು, ಒಂದು ಕೆಟ್ಟ ಮನಸ್ಥಿತಿಯನ್ನು ಈ ಸಮಾಜದಲ್ಲಿ ಹುಟ್ಟಾಕ್ತಾ ಇದ್ದಾರೆ. ಹಾಗಾಗಿ ನೀವು ಇಂತಹ ಮತಿಗೆ ಒಳಗಾಗದಲೇ, ಇಂತಹ ಮನಸ್ಥಿತಿಗೆ ಒಳಗಾಗದೆ ಲೋಕದ ಹಿತಕ್ಕಾಗಿ, ದೇಶದ ಹಿತಕ್ಕಾಗಿ ದುಡಿರಿ. ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿನ್ನೂ ಸೇರಿರ ಈ ಮನುಜ ಮತಗೆ. ಸಾಕು, ಶತಶತಮಾನಗಳಿಂದ ನಾವು ಬಿದ್ದು ನರಳಿದ್ದು ಈ ಕೂಪದಲ್ಲಿ. ಇನ್ಮೇಲಾದರೂ ನಾವು ಅರಿವನ್ನು ಪಡ್ಕೊಂಡು, ಜ್ಞಾನವನ್ನು ಪಡ್ಕೊಂಡು ಇಂತಹ ಮೌಢ್ಯತೆಯಿಂದ ನಾವು ಹೊರಗಡೆ ಬರಬೇಕಾಗಿದೆ. ಒಂದು ಹೊಸ ಸಮಾಜವನ್ನು, ಒಂದು ಸಮಾಜವನ್ನು, ಒಂದು ಸಮಾನತೆಯ ಸಮಾಜವನ್ನು, ಒಂದು ಮನುಷ್ಯ ಸಮಾಜವನ್ನು, ಒಂದು ಮಾನವೀಯ ಸಮಾಜವನ್ನು ನಾವು ಕಟ್ಟಬೇಕಾಗಿದೆ. ಅದು ಬಿಟ್ಟು ವರ್ಣ, ಜಾತಿ, ವರ್ಗ, ಲಿಂಗ ಅಂದ್ಕೊಂಡು ನಾವು ಆ ಕೂಪದಲ್ಲಿ ಮುಳುಗಬಾರ್ದು. ವಿಜ್ಞಾನ ಅಂತಕ್ಕಂತಹ ಅರಿವನ್ನು ಬೆಳೆಸ್ಕೋಬೇಕಾಗಿದೆ. ಹಾಗಾಗಿನೇ ಹೇಳ್ತಿದ್ದಾರೆ ಕುವೆಂಪು, ಶತಶತಮಾನಗಳಿಂದ ಬಿದ್ದು ಅದರಲ್ಲೇ ಹೊರಳಿದ್ದು ಸಾಕು. ಇವತ್ತು ನಾವೆಲ್ಲರೂ ಕೂಡ ಮನುಜ ಮತಕ್ಕೆ ಸೇರಬೇಕಾಗಿದೆ. ನಾವೆಲ್ಲ ಒಂದು ಪಂಪ ಹೇಳಿದಾಗೆ ಮನುಷ್ಯ ಜಾತಿ ತಾನೊಂದೇ ಒಲಂ, ಅಥವಾ ಭಾರತೀಯರು ಹೇಳಿದಾಗೆ ವಸುದೈವ ಕುಟುಂಬಕಂ, ನಾವೆಲ್ಲ ಒಂದು ಅಂತಕ್ಕಂಥ ಒಂದು ಕಲ್ಪನೆಯನ್ನು ಇವತ್ತು ನಾವು ಬೆಳೆಸಬೇಕಾಗಿದೆ. ಹಾಗಾಗಿ ನಾವೆಲ್ಲರೂ ಯಾವುದಕ್ಕೆ ಸೇರಬೇಕು? ಮನುಜ ಮತಕ್ಕೆ ಸೇರಬೇಕು. ಓ ಬನ್ನಿ ಸೋದರರೇ ವಿಶ್ವಪಥಕ್ಕೆ. ಹಾಗಾಗಿ ಎಲ್ಲ ಸಹೋದರರನ್ನು ಎಲ್ಲಿ ಕರೀತಾ ಇದ್ದಾರೆ? ವಿಶ್ವಪಥ, ವಿಶ್ವ ಮಾನವತೆಯ ಸಂದೇಶದ ಮೂಲಕ ಇವತ್ತು ಜಗತ್ತಿನ ಎಲ್ಲರೂ ಕೂಡ ನಾವು ಒಂದಾಗಬೇಕಾಗಿದೆ. ಜಾತಿ, ಧರ್ಮ ಯಾವುದಕ್ಕೂ ಸಿಲುಕದೆ ನಾವೆಲ್ಲ ಒಂದು ಅಂತಕ್ಕಂತಹ ಸಹಮಾನವರನ್ನು ಗೌರವಿಸುವ, ಪ್ರೀತಿಸುವ ಒಂದು ಮನೋಭಾವವನ್ನು ಬೆಳೆಸ್ಕೋಬೇಕು ಅಂತಕ್ಕಂಥದ್ದನ್ನು ಈ ಪದ್ಯದ ಒಳಗೆ ಕುವೆಂಪುರವರು ಕಟ್ಕೊಡ್ತಾರೆ. ಆರಂಭದಲ್ಲಿ ಗುಡಿ, ಚರ್ಚು, ಮಸಜೀದಿ ಮತ್ತು ಮೌಢ್ಯತೆ ಮತ್ತು ವಿಜ್ಞಾನದ ದೀವಿಗೆ ಪ್ರಮುಖ ಅಂಶಗಳನ್ನು ಇಟ್ಕೊಂಡು ಲೇಖಕರು ಚರ್ಚೆ ಮಾಡ್ತಾರೆ. ಎರಡನೇ ಭಾಗದಲ್ಲಿ ರಷ್ಯಾ, ಜಪಾನು, ತುರ್ಕಿ ದೇಶಗಳ ಹೊಸ ಬೆಳಕಿನೆಡೆಗೆ ಸಾಗಿರ್ತಕ್ಕಂಥ ಪ್ರಯಾಣ, ಆ ದಿಕ್ಕಿನೆಡೆಗೆ ನಾವು ಸಾಗಬೇಕು ಅಂತಕ್ಕಂಥ ಅಂಶಗಳನ್ನು ಎರಡನೇ ಭಾಗದಲ್ಲಿ ಚರ್ಚೆ ಮಾಡ್ತಾರೆ. ಮೂರನೇ ಭಾಗದಲ್ಲಿ ಮನುಷ್ಯನೇ ನಿರ್ಮಿಸಿರ್ತಕ್ಕಂಥ ಈ ಮತಧರ್ಮದ ಮೋಹಕ್ಕೆ ಒಳಗಾಗದೆ ಶತಶತಮಾನಗಳಿಂದ ನಲುಗ್ತಾ ಇರತಕ್ಕಂಥ ಇಂತಹ ಅವ್ಯವಸ್ಥೆಯಿಂದ ನಾವು ಹೊರಗಡೆ ಬಂದು ಇವತ್ತು ನಾವೆಲ್ಲರೂ ಕೂಡ ಮನುಜ ಮತ, ಒಂದು ವಿಶ್ವಪಥಕ್ಕೆ ನಾವೆಲ್ಲರೂ ಕೂಡ ಒಗ್ಗೂಡಿ ಸೇರಬೇಕಾಗಿದೆ ಅಂತಕ್ಕಂಥ ಅಂಶವನ್ನು ಇಲ್ಲಿ ಹೇಳ್ತಾರೆ. ಒಟ್ಟಾರೆ ಜಾತಿ ಮತಗಳಂತಕ್ಕಂಥ ಒಂದು ಸಂಕುಚಿತ ಮನೋಭಾವವನ್ನು ತೊರೆದು ಮನುಜ ಮತ ವಿಶ್ವಪಥಕ್ಕೆ ಸೇರಬೇಕು ಅಂತಕ್ಕಂಥ ಒಂದು ಕರೆಯನ್ನು ನೀಡ್ತಕ್ಕಂತಹ ಒಂದು ಕವಿತೆ ಓ ಬನ್ನಿ ಸೋದರರೇ ಬೇಗ ಬನ್ನಿ ಅಂತಕ್ಕಂಥ ಕವಿತೆ ಆಗಿದೆ. ಈ ಹಿನ್ನೆಲೆಯಲ್ಲಿ ನೀವು ಪಠ್ಯವನ್ನು ಗಮನಿಸಿರಿ. ನಿಮಗೆ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆ ಇರ್ತದೆ. ಓ ಬನ್ನಿ ಸೋದರರೇ ಬೇಗ ಬನ್ನಿ ಅಂತಕ್ಕಂತಹ ಈ ಕವಿತೆಯಲ್ಲಿ ಈ ಕವಿತೆಯ ಆಶಯವೇನು ಅಂಥೇಳಿ ಕೇಳಬಹುದು.
ಅಥವಾ ಮನುಜಮತ ಮತ್ತು ವಿಶ್ವಪಥಕ್ಕೆ ಕವಿ ಹೇಗೆ ಕರೆಯನ್ನು ನೀಡುತ್ತಾರೆ ಚರ್ಚಿಸಿ ಅಂತಾದರೂ ಕೇಳ್ಬೋದು. ಹೀಗೆ ಪ್ರಶ್ನೆಗಳನ್ನು ಕೇಳ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ ನೀವು ಪರೀಕ್ಷೆಗೆ ತಯಾರಿಯನ್ನು ನಡೆಸಬೇಕು. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ. ನಮಸ್ಕಾರ.